ಹಿಂದಿನ ವಿಡಿಯೋದಲ್ಲಿ ನಾವು ಮ್ಯಾನಿಪ್ಯುಲೇಷನ್ ಟೆಕ್ನಿಕ್ಸ್ಗಳು ಯಾವ್ಯಾವ ರೀತಿ ಚಾಲಾಕಿಗಳು ನಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ, ನಮ್ಮ ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ ಯಾವ್ಯಾವ ರೀತಿಯ ಟೆಕ್ನಿಕ್ಗಳನ್ನು ಬಳಸ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಈಗ ಈ ವಿಡಿಯೋದಲ್ಲಿ ಅವರನ್ನು ಗುರುತಿಸೋದು ಹೇಗೆ, ಅವರ ಗುಣ ಸ್ವಭಾವ ಯಾವ ರೀತಿ ಇರ್ತದೆ, ಅವರ ವರ್ತನೆ ಯಾವ ರೀತಿ, ಇದನ್ನು ತಿಳ್ಕೊಳ್ಳೋಣ. ನಮ್ಮ ಅಕ್ಕಪಕ್ಕ ತುಂಬ ಜನ ಇರ್ತಾರೆ. ಎಲ್ರಿಗೂ ಆಸೆ ಆಕಾಂಕ್ಷೆ ಇದೆ. ಯಾರು ನಿಮ್ಮನ್ನು ನಿಜವಾಗ್ಲೂ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ, ಯಾರು ನಿಮ್ಮ ಮೇಲೆ ಕಂಟ್ರೋಲ್ ತಗೊಳ್ಳಿಕ್ಕೆ ಬಯಸ್ತಾರೆ, ಯಾರು ನಿಮ್ಮನ್ನು ಲಾಭಕ್ಕಾಗಿ ಬಳಸ್ಕೋತಾ ಇದ್ದಾರೆ, ಅದನ್ನು ಗುರುತಿಸಬೇಕಾಗತ್ತೆ. ಯಾಕಂದರೆ ನಾವು ಜಾಸ್ತಿ ಬೇರೆಯವರಿಂದ ಪ್ರಭಾವಿತ ಆಗಿರಲ್ಲ, ನಮ್ಮವರಿಂದಲೇ ಪ್ರಭಾವಿತ ಆಗಿರ್ತೀವಿ. ನೀವು ಯಾರನ್ನಾದರೆ ಇಷ್ಟಪಟ್ಟರೆ ಅಥವಾ ನಿಮ್ಮನ್ನು ಯಾರಾದರೂ ಇಷ್ಟಪಟ್ಟರೆ ಅವರು ಎಂಥವರು ಅಂತ ತಿಳ್ಕೊಳ್ಳೋದು ತುಂಬ ಅವಶ್ಯಕ. ಮ್ಯಾನಿಪ್ಯುಲೇಟರು ಆಗಿರ್ಬೋದಲ್ವಾ. ಇಲ್ಲಿ ನಾನು ಮ್ಯಾನಿಪ್ಯುಲೇಟರ್ನ ಗುರುತಿಸೋದು ಹೇಗೆ, ಅವರ ಲಕ್ಷಣಗಳೇನು ಅದನ್ನು ಹೇಳಿಕೊಟ್ಟಿದ್ದೀನಿ. ಇಲ್ಲಿ ಏನೇನು ಟಾಪಿಕ್ ಹೇಳ್ತಾ ಇದ್ದೀನಿ ಅಂದರೆ, ಲೈಯಿಂಗ್ ಬೈ ದ ಕಮಿಷನ್ ಆ್ಯಂಡ್ ಲೈಯಿಂಗ್ ಬೈ ದ ಒಮಿಷನ್, ಡಿನೈಲ್, ರ್ಯಾಷನಲೈಜೇಷನ್, ಮಿನಿಮೈಜೇಷನ್, ಡೈವರ್ಜನ್ ಆ್ಯಂಡ್ ಇವೇಜನ್, ಕೋವರ್ಟ್ ಇಂಟಿಮಿಡೇಷನ್ ಆ್ಯಂಡ್ ಗಿಲ್ಟ್ ಟ್ರಿಪ್ಪಿಂಗ್, ಶೇಮಿಂಗ್, ವ್ಯಾಲಿಫೈಯಿಂಗ್ ದ ವಿಕ್ಟಿಮ್, ಪ್ಲೇಯಿಂಗ್ ದ ವಿಕ್ಟಿಮ್ ರೋಲ್ ಆ್ಯಂಡ್ ಪ್ಲೇಯಿಂಗ್ ದ ಸರ್ವೆಂಟ್ ರೋಲ್, ಸಿಡಕ್ಷನ್, ಪ್ರೊಜೆಕ್ಷನ್ ದ ಬ್ಲೇಮ್ ಮತ್ತು ಬ್ರೈಂಡೈಸಿಂಗ್ ಆ್ಯಂಗರ್. ಇವಿಷ್ಟು ವಿಷಯ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ತಿಳ್ಕೊಂಡ್ರೆ, ಯಾರು ನಿಮ್ಮನ್ನು ಯಾಮಾರಿಸ್ತಾರೋ ಅವರಿಂದ ನೀವು ತಪ್ಪಿಸ್ಕೋಬೋದು. ಮ್ಯಾನಿಪ್ಯುಲೇಟರ್ನ ಯಾಮಾರಿಸೋರನ್ನ ಗುರುತಿಸುವ ಮೊದಲ ಗುಣ ಅಥವಾ ಸ್ವಭಾವ ಸುಳ್ಳು. ಅವರು ಸುಳ್ಳು ಹೇಳ್ತಾರೆ. ನೀವು ಹೇಳ್ಬೋದು ಸುಳ್ಳು, ಇದ್ರ ಬಗ್ಗೆ ತಿಳ್ಕೊಳ್ಳೋದೇನಿದೆ, ನಮಗೆಲ್ಲ ಗೊತ್ತಿದೆ ಸುಳ್ಳಿನ ಬಗ್ಗೆ ಅಂತ. ಆ ರೀತಿ ಅಲ್ಲ. ಮ್ಯಾನಿಪ್ಯುಲೇಟರ್ ಯಾವ ರೀತಿ ಸುಳ್ಳು ಹೇಳ್ತಾರೆ ನೋಡೋಣ. ಎರಡು ತರಹದ ಸುಳ್ಳು, ಲೈಯಿಂಗ್ ಬೈ ದ ಕಮಿಷನ್ ಆ್ಯಂಡ್ ಲೈಯಿಂಗ್ ಬೈ ದ ಒಮಿಷನ್. ಅಂದರೆ ಯಾರಾದರೂ ನಿಮಗೆ ನಾನು ನಿನ್ನೆ ಫಿಲಮ್ಗೆ ಹೋಗಿದ್ದೆ ಅಂತ ಹೇಳಿದ್ರೆ ಅದು ಸುಳ್ಳು. ಅವರು ನಿನ್ನೆ ಮನೆಯಲ್ಲಿ ಮಲ್ಕೊಂಡಿರ್ಬೋದು. ಈ ಸುಳ್ಳು ಯಾಕೆ ಹೇಳ್ತಾರಂದರೆ ಸಿಚುವೇಶನ್ನ ಲಾಭ ಪಡೀಲಿಕ್ಕೆ ಅಥವಾ ನಿಮಗೆ ಟೆನ್ಷನ್ ಕೊಡಲಿಕ್ಕೆ, ಸುಖ ಸುಮ್ಮನೆ ಸುಳ್ಳು ಹೇಳೋದು. ಇನ್ನು ಎರಡನೇದು ಲೈಯಿಂಗ್ ಬೈ ದ ಒಮಿಷನ್. ಇದು ಖತರ್ನಾಕ್ ಸುಳ್ಳು. ಕೆಲವೊಂದು ವಿಚಾರನ ಮುಚ್ಚಿಟ್ಬಿಡೋದು, ತಪ್ಪನ್ನು ಮುಚ್ಚಿಟ್ಬಿಟ್ಟು ಹೇಳೋದು. ನೀನು ಈ ರೀತಿನೂ ಮಾಡಿದ್ದೆ ಅಲ್ವಾ ಅಂತ ಕೇಳಿದ್ರೆ, ನಂಗೆ ಯಾಕೆ ಹೇಳಿಲ್ಲ ಅಂದರೆ ನೀನು ನಂಗೆ ಕೇಳಿಲ್ಲ, ನಾನು ನಿಂಗೆ ಹೇಳಿಲ್ಲ, ಈ ರೀತಿಯ ಸುಳ್ಳು ಹೇಳೋದು. ನೀನು ಬರೀ ಸುಳ್ಳು ಹೇಳ್ತಾ ಇದೆಯಾ ಅಂತ ನಾವೇನಾದರೂ ಅವ್ರಿಗೆ ಹೇಳಿದ್ರೆ, ಆಯಿತು ನಾನು ಸುಳ್ಳು ಹೇಳಿದರೆ ಒಪ್ಕೋತೀನಿ, ಆದರೆ ಅಲ್ಲೂ ಕೇಳಿ ನೋಡು, ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕಾಗಲ್ಲ, ಈ ರೀತಿ ಹೇಳಿ ನಮ್ಮನ್ನು ಡೈವರ್ಟ್ ಮಾಡೋವಂಥವ್ರು. ಇವ್ರು ಯಾವ ರೀತಿ ಸುಳ್ಳು ಹೇಳ್ತಾರಂದರೆ, ಇವ್ರು ಹೇಳಿದ್ರಲ್ಲಿ ನಿಜ ಇರ್ಬೋದೇನೋ ಅಂತ ಅನಿಸುತ್ತದೆ. ಅವ್ರು ಹೇಳೋ ಸುಳ್ಳು ಏನಂದರೆ, ಒಂದು ನಾಣ್ಯದ ಎರಡು ಮುಖ ಇರ್ತದೆ. ನೀವು ಒಂದು ಕಡೆ ನೋಡ್ಕೊಂಬಿಟ್ಟು ಡಿಸಿಷನ್ ತಗೋಬೇಡ, ಇನ್ನೊಂದು ಕಡೆಯಿಂದನೂ ಸ್ವಲ್ಪ ಯೋಚಿಸಿ ನೋಡು, ನಾನು ತಪ್ಪು ಮಾಡಿದ್ದೆ ಸಾರಿ ಕೇಳ್ತೀನಿ, ಈ ರೀತಿಯ ಸುಳ್ಳು ಹೇಳೋದು. ನೀವು ಸ್ವಲ್ಪ ಡೈವರ್ಟ್ ಆಗ್ತೀರಾ, ಆ ಕಡೆಯಿಂದನೂ ತಪ್ಪಾಗಿರ್ಬೋದೇನೋ ಅನ್ನೋ ಮಟ್ಟಕ್ಕೆ ನಿಮ್ಮ ಮೈಂಡ್ನ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ನಿಮ್ಗೆ ಅನಿಸ್ಬಿಡ್ತದೆ ಇವನು ಅಮಾಯಕರಿಂದ ತಪ್ಪಾಗ್ತದೆ, ಈ ರೀತಿ ಅಂದ್ಕೊಂಡ್ಬಿಡ್ತೀರ. ಇವರೇ ಮ್ಯಾನಿಪ್ಯುಲೇಟರು. ಸ್ವಲ್ಪ ಹೊತ್ತಿನ ಮುಂಚೆ ಅವ್ರ ಜೊತೆ ಮಾತಾಡೋದಕ್ಕಿಂತ ಮುಂಚೆ ನಿಮಗೆ ಸತ್ಯ ಗೊತ್ತಿತ್ತು, ಇವ್ರು ನಮಗೆ ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಚೀಟ್ ಮಾಡ್ತಾರಂತ. ಆದರೆ ಅವ್ರ ಜೊತೆ ಮಾತಾಡಿದ ಮೇಲೆ ನಿಮ್ಮ ಮೈಂಡ್ ಡೈವರ್ಟ್ ಆಗಿರುತ್ತೆ. ಇದರ ಅರ್ಥ ಇಷ್ಟೇ, ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಲಾಗಿದೆ. ನಿಮ್ಮ ಪಾರ್ಟ್ನರ್ ಅಥವಾ ಲವರ್ ನಿಮ್ಮ ಹತ್ರ ಸಣ್ಣ ಸಣ್ಣ ಸುಳ್ಳು ಹೇಳ್ತಾರೆ, ನಿಮ್ಗೆ ಗೊತ್ತಿರುತ್ತೆ ಇದು ಸುಳ್ಳು ಅಂತ. ಆದರೂ ನೀವು ಸಹಿಸ್ಕೋತಾ ಇದ್ದೀರಾ ಅಂದರೆ ನೀವು ಮುಂದೊಂದು ದಿವಸ ಗ್ಯಾಸ್ ಲೈಟ್ ಹಾಕ್ತೀರ, ನಿಮ್ಮನ್ನು ಈಸಿಯಾಗಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಈ ಗ್ಯಾಸ್ ಲೈಟಿಂಗ್ ಅಂದರೆ ಏನು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡಿ. ಈ ಮ್ಯಾನಿಪ್ಯುಲೇಟರ್ಗಳಿಗೆ ಪಶ್ಚಾತ್ತಾಪನೂ ಆಗಲ್ಲ, ತಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಪಶ್ಚಾತ್ತಾಪನೂ ಆಗಲ್ಲ. ಯಾಕಂದರೆ ತಾನು ಮಾಡಿದ್ದೇ ಸರಿ, ಇದು ಅವಶ್ಯಕ ಆಗಿತ್ತು, ಮತ್ತು ಪ್ರಪಂಚ ಹೀಗೆ ನಡೀತಾ ಇದೆ, ಈ ರೀತಿ ಯೋಚಿಸುವಂಥವರು. ಸುಳ್ಳು ಯಾಕೆ ಹೇಳ್ತಾರೆ, ಇವರು ಸತ್ಯನ ಒಪ್ಕೊಳ್ಳಲ್ಲ, ಸ್ವೀಕಾರ ಮಾಡಲ್ಲ. ನಿಮ್ಮ ಜೊತೆ ಇರುವಂಥವರು ಸಹ ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿ ಸಿಕ್ಕಾಕೋತಾರೆ ಅಂದ್ಕೊಳ್ಳೋಣ. ನೀವು ಅವ್ರನ್ನ ಕೇಳಿದಾಗ ನಾನು ಸರಿಯಾಗೇ ಮಾಡಿದ್ದೀನಿ ಅಂತ ಏನಾದರೂ ವಾದ ಮಾಡಿದ್ರೆ ನೀವು ಹುಷಾರಾಗಿರಬೇಕು. ಯಾಕಂದರೆ ಡೇಂಜರ್ ಸೈಕೋಪಾತ್ ಹತ್ರ ಸಿಕ್ಕಾಕೊಂಡಿದ್ದೀರಾ ಅಂತ ಅರ್ಥ. ಅವ್ರ ಮನಸ್ಸು ಒಳಗಡೆ ಕೂತ್ಕೊಂಡ್ಬಿಟ್ಟದೆ ತಾನು ಮಾಡಿದ್ದು ಸರಿ, ತಪ್ಪಿಲ್ಲ ಅಂತ. ಹಾಗಾಗಿ ಇದೇ ರೀತಿಯ ವರ್ತನೆ ಮುಂದೂ ಮಾಡ್ತಾ ಇರ್ತಾರೆ. ಯಾಕಂದರೆ ಯಾರಾದರೂ ತಮ್ಮ ತಪ್ಪನ್ನು ಸುಧಾರಿಸ್ಕೋಬೇಕು, ಸುಳ್ಳನ್ನು ಸರಿ ಮಾಡ್ಕೋಬೇಕು ಅಂದರೆ ಅದನ್ನು ಅವರು ಸ್ವೀಕಾರ ಮಾಡಬೇಕಾಗತ್ತೆ, ಒಪ್ಕೋಬೇಕಾಗತ್ತೆ. ಅವರು ತಪ್ಪನ್ನ ಒಪ್ಕೋತಾನೇ ಇಲ್ಲ, ಸ್ವೀಕಾರ ಮಾಡ್ತಾನೇ ಇಲ್ಲ ಅಂದರೆ ಮುಂದೂ ಅದೇ ತಪ್ಪನ್ನ ಮಾಡ್ತಾ ಇರ್ತಾರೆ, ಸುಳ್ಳನ್ನ ಹೇಳ್ತಾ ಇರ್ತಾರೆ. ಇವ್ರು ಯಾಕೆ ಸುಳ್ಳು ಹೇಳ್ತಾರೆ, ಇವರಿಗೆ ಯಾವುದೇ ಜವಾಬ್ದಾರಿ ತಗೊಳ್ಳಿಕ್ಕೆ ಇವ್ರು ಬಯಸಲ್ಲ. ಇವರು ಸುಳ್ಳು ಹೇಳೋದು ತಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ, ಡಿಫೆನ್ಸಿಗೋಸ್ಕರ ಯೂಸ್ ಮಾಡ್ತಾರೆ. ಪದೇ ಪದೇ ನಿಮ್ಮ ಹತ್ರ ಯಾರಾದರೂ ಸುಳ್ಳು ಹೇಳ್ತಾ ಇದ್ದರೆ ಇವರಿಂದ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಇವ್ರು ನಿಮ್ಮನ್ನು ಯಾವಾಗ ಬೇಕಾದರೂ ಮ್ಯಾನಿಪ್ಯುಲೇಟ್ ಮಾಡಬಹುದು. ಮ್ಯಾನಿಪ್ಯುಲೇಟರ್ನ ಯಾವ ರೀತಿ ಗುರುತಿಸೋದು, ಎರಡನೇ ಪಾಯಿಂಟ್ ಬಂದುಬಿಟ್ಟು
ರ್ಯಾಷನಲೈಸೇಷನ್ ಸಮರ್ಥಿಸ್ಕೊಳ್ಳೋದು. ಇವರು ತಮ್ಮನ್ನು ಸಮರ್ಥಿಸ್ಕೊಳ್ಳೋದ್ರಲ್ಲಿ ಎಷ್ಟು ಎಕ್ಸ್ಪರ್ಟ್ ಇರ್ತಾರಂದರೆ ನೀವೇ ಸೋಲ್ಬೇಕು. ನಿಮ್ಮ ಹತ್ರ ಸತ್ಯ ಇದ್ದರೂ ಸಹ ಆ ರೀತಿ ಇವರ ಬಿಹೇವಿಯರ್ ಇರ್ತದೆ. ಇವರು ತಪ್ಪು ಮಾಡಿ ಸಿಕ್ಕಾಕೊಂಡಾಗ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರಂದರೆ, ಎಕ್ಸ್ಪ್ಲೇನ್ ಮಾಡ್ತಾರಂದರೆ ಎದುರಿಗಿದ್ದವರು ಒಪ್ಕೋಬೇಕು ಇವ್ರ ಮಾತನ್ನ. ಆ ರೀತಿ ಅಷ್ಟು ಚತುರರು ಇವರು. ಅವರು ಮೈಂಡ್ ಗೇಮ್ ಆಡಬೇಕಾದ್ರೆ, ಯಾರನ್ನ ಮ್ಯಾನಿಪುಲೇಟ್ ಮಾಡಬೇಕಾದ್ರೆ, ನೆಕ್ಸ್ಟ್ ನಾನು ಸಿಕ್ಕಾಕೊಂಡ್ರೆ ಯಾವ್ಯಾವ ರೀತಿ ಯಾವ್ಯಾವ ಪಾಯಿಂಟಲ್ಲಿ ಏನೇನು ಹೇಳಬೇಕು, ಎಕ್ಸ್ಪ್ಲೇನ್ ಮಾಡಬೇಕು, ಕನ್ವಿನ್ಸ್ ಮಾಡಬೇಕು ಎಲ್ಲ ಗೊತ್ತಿರುತ್ತೆ ಇವರಿಗೆ. ಅದನ್ನೇ ಯೂಸ್ ಮಾಡ್ತಾರೆ. ಕೊನೆಗೆ ಎದುರಿಗಿರೋರನ್ನು ಕನ್ವಿನ್ಸ್ ಮಾಡಲಿಕ್ಕೂ ಯಶಸ್ವಿ ಆಗ್ತಾರೆ. ಇಲ್ಲಿ 3 ಪಾಯಿಂಟ್ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಒಂದು, ಮ್ಯಾನಿಪುಲೇಟರ್ ಮಾತನ್ನ ನಂಬಿಕೊಂಡು ಕನ್ವಿನ್ಸ್ ಆಗಿ ಮತ್ತೆ ಅವ್ರ ಟ್ರ್ಯಾಪಿಗೆ ಬೀಳಬೇಡಿ. ಇಲ್ಲಿ 2ನೇ ಥರದವರು ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ದೇನೋ ಆ ಮ್ಯಾನಿಪುಲೇಟರ್ ಜೊತೆ ತಾವೂ ಸೇರಿಕೊಂಡು ವಿಕ್ಟಿಮ್ನ ಹಾನಿ ಮಾಡಿದ್ದೀವಿ. ಅವ್ರು ಏನು ಹೇಳ್ತಾರೆ ಅಂದರೆ, ಆಗಿದ್ದಾಗೋಯ್ತು, ವಿಚಾರ ಬಿಟ್ಟಾಕು, ಈ ವಿಷಯ ಬಿಟ್ಟಾಕು ಅಂತಾರೆ. ಏನು ಗೊತ್ತಾ, ಬೇಕಾದರೆ ನೀವು ಒಬ್ಬಂಟಿ ಆಗಿಬಿಡಿ, ಆದರೆ ಅವ್ರು ಹೇಳಿದ್ದು ಸತ್ಯ ಅಂತ ನಂಬ್ಕೊಂಡ್ಬಿಡ್ಬೇಡಿ. 3ನೇ ಪಾಯಿಂಟು, ಮ್ಯಾನಿಪುಲೇಟರ್ ಜೊತೆ ನೀವು ಆ ಕ್ಷಣ ನೀವು ತಪ್ಪು ಮಾಡಿದ್ದೀರಾ, ಮೋಸ ಮಾಡಿದ್ದೀರಾ ಅಂತ ವಾದ ಮಾಡಲಿಕ್ಕಾಗಲ್ಲ. ಯಾಕಂದರೆ ನೀವು ಇವತ್ತು ಮೋಸ ಹೋಗಿದ್ದೀರಾ, ಆದರೆ ಅವ್ರದ್ದು ಅದೇ ಕೆಲಸ ಆಗಿರೋದ್ರಿಂದ ಅವರನ್ನು ನೀವು ಸೋಲಿಸಲಿಕ್ಕೆ ಆಗಲ್ಲ. ಯಾಕಂದರೆ ನಿಮ್ಮ ಜೊತೆ ಏನು ಮೈಂಡ್ ಗೇಮ್ ಪ್ಲ್ಯಾನ್ ಮಾಡಿದ್ರು, ನಿಮ್ಮನ್ನು ಯಾಮರ್ಸ್ಬೇಕು, ಮೋಸ ಮಾಡಬೇಕು ಅಂತ, ಈ ರೀತಿಯ ಸಿಚುವೇಶನ್ ಬರ್ಬೋದು ಅಂತ ಅವರಿಗೆ ಮುಂಚೆ ಗೊತ್ತಿರುತ್ತೆ. ಅದಕ್ಕೆ ಅವರು ಏನೇನು ಪ್ಲ್ಯಾನ್ ಮಾಡಬೇಕು ಎಲ್ಲ ಮಾಡಿ ಆಗಿದೆ. ಸೊ ನೀವು ಕೋಪದಲ್ಲಿ ಆವೇಶದಲ್ಲಿ ಬಂದುಬಿಟ್ಟು ಅವ್ರ ಜೊತೆ ಗೆಲ್ತೀನಂದರೆ ಆಗಲ್ಲ. ಇವತ್ತಿನ ದಿನದ ಪ್ಲ್ಯಾನಿಂಗ್ನ ಅವರು ಎಷ್ಟೋ ವರ್ಷಗಳ ಮುಂಚೆ ಮಾಡಿರೋದ್ರಿಂದ ನೀವು ಅವ್ರನ್ನ ಸೋಲಿಸ್ಲಿಕ್ಕಾಗಲ್ಲ. ಹಾಗಾಗಿ ಅವರಿಂದ ದೂರ ಆಗಿ ನಿಮ್ಮ ಜೀವನದ ಕಡೆ ಗಮನ ಹರಿಸಿ. ಇಲ್ಲಿ ಕೆಲವೊಬ್ಬರು ಸಿಕ್ಕಾಕೊಂಡಾಗ ಕ್ಷಮೆನೂ ಕೇಳ್ತಾರೆ, ತಪ್ಪು ಒಪ್ಕೋತಾರೆ, ಗೊತ್ತಿಲ್ಲದೆ ಆಯಿತು ಅಂತ. ಅವರನ್ನು ನಂಬೇಡಿ.